ಇನ್ನು ಮತ್ತೆ ಸುದ್ದಿಯಾಗಿದೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ 2 ಬೇಸಿಕ್ ಮೊಬೈಲ್ಗಳು ಪತ್ತೆಯಾಗಿರುವಂಥದ್ದು. ನಗರದ ಪೊಲೀಸ್ ಕಮಿಷನರ್ ಶರಣಪ್ಪ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸರಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲದಲ್ಲಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಡಿಸಿಪಿ ಪ್ರವೀಣ್ ಎಚ್ ನಾಯಕ್ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗುತ್ತೆ. ಈ ಒಂದು ದಾಳಿಯಲ್ಲಿ ಸರಿ ಸುಮಾರು 30 ಪೊಲೀಸ್ ಸಿಬ್ಬಂದಿಗಳ ತಂಡ ಏಕಾಏಕಿ ದಾಳಿ ಮಾಡ್ತಾರೆ. ಏಕಾಏಕಿ ದಾಳಿಯ ಸಂದರ್ಭದಲ್ಲಿ ಜೈಲಿನ ಬ್ಯಾರೆಕ್ ನಂಬರ್ 9 ಹಾಗೂ 12ರಲ್ಲಿ ಮೊಬೈಲ್ಗಳು ಪತ್ತೆಯಾಗಿವೆ. ಪ್ರತ್ಯಕ್ಷವಾಗಿ 2 ಮೊಬೈಲ್ಗಳು ಪತ್ತೆಯಾಗಿರುವಂತದ್ದು ಕಸದ ಡಬ್ಬಿ ಶೌಚಾಲಯದಲ್ಲಿ ಈ ಮೊಬೈಲ್ಗಳನ್ನು ಅಡಗಿಸಿಟ್ಟಿದ್ರು ಅಲ್ಲಿರುವಂತಹ ಕೈದಿಗಳು. ಈ ಕುರಿತು ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ನೋಡಿ, ಜೈಲಲ್ಲಿರುವಂತವರಿಗೆ ಆಯುಷಾರಾಮಿ ಜೀವನ ಸಿಗ್ತಾ ಇದೆಯಾ? ಪದೇ 10 ದಿನ 12 ದಿನ ವಾರದಲ್ಲಿ ಒಂದೊಂದು ಸಲ ಕಲಬುರಗಿ ಕಾರಾಗೃಹದ್ದು ಇದೇ ಸುದ್ದಿ. ಒಂದ್ಸಲ ಗಾಂಜಾ ಸಿಗುತ್ತೆ, ಒಂದ್ಸಲ ಮೊಬೈಲ್ ಸಿಗುತ್ತೆ, ಮತ್ತೊಂದು ಸಲ ಯಾವುದೋ ಐಷಾರಾಮಿ ವಸ್ತುಗಳು ಸಿಗುತ್ತೆ. ಹಂಗಿದ್ರೆ ಈ ಒಂದು ಜೈಲಲ್ಲಿರುವುದೇ ಸೂಕ್ತ ಅಂತ ಅನೇಕರು ಅಂದುಕೊಂಡು ಈ ಸಾರ್ವಜನಿಕ ವಲಯದಲ್ಲಿ ಮಾತನಾಡ್ಕೊಳ್ತಿದ್ದಾರೆ. ಹಂಗಾದ್ರೆ ಇದರಲ್ಲಿ ಯಾರ ತಪ್ಪು? ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಈ ಮಟ್ಟಿಗೆ ಆಗ್ತಾ ಇದೆ? ಜೈಲಲ್ಲಿರುವಂತವ್ರು ತಾವು ಶಿಕ್ಷೆ ಅನುಭವಿಸ್ಲಿಕ್ಕೆ ಬಂದಂತವ್ರು, ಅಲ್ಲಿರುವಂತವ್ರು ಯಾರು ಸಮಾಜ ಸೇವೆಯನ್ನ ಮಾಡಿ ಅಲ್ಲಿಗೆ ಹೋದವರಲ್ಲ. ಅವರೆಲ್ಲರೂ ಸಮಾಜದಲ್ಲಿ ಕೆಡುಕನ್ನ ಬಯಸಿ, ಸಮಾಜದಲ್ಲಿ ಕೋಮುವಾದವನ್ನ ಸೃಷ್ಟಿಸಿ, ಸಮಾಜದಲ್ಲಿ ಶಾಂತಿಯನ್ನ ಹಾಳು ಮಾಡಿ ಜೈಲಿಗೆ ಹೋದಂಥವ್ರಿಗೆ ಈ ರೀತಿ ಮೊಬೈಲ್ಗಳು, ಗಾಂಜಾಗಳು, ಐಷಾರಾಮಿ ವಸ್ತುಗಳು ಸಿಗುತ್ತಂದ್ರೆ ಇದರ ಹಿಂದೆ ಯಾರಿದ್ದಾರೆ? ಇವುಗಳನ್ನೆಲ್ಲ ಪೊಲೀಸ್ ಇಲಾಖೆ ಯಾಕೆ ಕಣ್ಣು ಮುಚ್ಚಿ ಕುಳಿತುಕೊಳ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇವಾಗ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿರುವಂಥದ್ದು.